ಲೋ ನಿಂಗೆ ಅವತ್ತೇ ಹೇಳ್ದೆ ಸುಳ್ಳು ಪಳ್ಳಿ ಹೇಳ್ಕೊಂಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದರೆ ಲೋಪರ್ ನನ್ನ ಮಗನೇ ಇಲ್ದಿರೋದೆಲ್ಲ ಅಂದರೆ ಕಷ್ಟ ಆಯ್ತದೆ ನನ್ನ ಮಾತು ಕೇಳಲ್ಲ ಅಂತ ನಿಂಗೆ 100 ಕಿತ ಹೇಳಿದ್ದೀನಿ ನಿಂಗೆ 1000 ಕಿತ ಹೇಳಿದ್ದೀನಿ ನಿಂಗೆ ಕಳ್ಳ ನನ್ನ ಮಗನೇ ನಿಂಗೆ ಅಷ್ಟು ಕಿತ ಹೇಳಿದ್ರು ನಿಂಗೆ ನಾಯಿ ನನ್ನ ಮಗನೇ ನಿನಗೆ ಇವಾಗ ಅವ್ರ ಅಮ್ಮ ಫೋನ್ ಹಾಕ್ಬಿಟ್ಟು ನನಗೆ ಈಗ ನಿನ್ನ ಮಗ ಆಫ್ರಿಕಾಗೆ ಹೋಯ್ತಾನಿಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ತಾಳು ತಿನ್ಕೊಂಡು ಬಿದ್ದವಳೆ ನೋಡ್ಲಾ ಈಗಲೇ ಹೇಳ್ತಾ ಇದ್ದೀನಿ ಅದು ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಅದು ಏನೋ ತೋರಿಸ್ಕೊಂಬಿಟ್ಟು ಬಂದ್ಬಿಡತ್ತೆ ನಂಗೆ ತಿಕ್ಲತ್ತಿಸ್ಬೇಡ ದಿನ ಬೆಳಗ್ಗೆ ಆದ್ರೇನಿಯ ಆಫ್ರಿಕಾ ಅಂತ ಪಿರಾಣ ತಿಂತಾವ್ರಿ ನಿನ್ಗೆ ಎಲ್ಲ ಬಂದಿರೋ ದೊಡ್ಡಪತ್ ನನ್ನ ಮಗನೇ ಯಾವಣ್ಣನ ಕಟ್ಕೊಳ್ಳೋದು ಬಿಟ್ಬಿಡೋದು ಆಫ್ರಿಕಾ ನೋಡೋಣ ಕಟ್ಕೊಬಿಟ್ಟು ನನ್ನ ಕರ್ಮುಕ್ಕೆ ಯವ್ವ ಎಲ್ಲೋಗಿ ಸಾಯನ್ ಏಳು ನೀನೇನೇನಿಯ ನನಗೂ ಸಾಕಾಗೋಗ್ಬಿಟ್ಟ ಈ ಜಲ್ಮುಕ್ಕೆ ನಿನ್ನಿಂದನೇನಿಯ ಕಳ್ಳ ನನ್ನ ಮಗನೇ ಅವಳು ಬಿಟ್ಟಳ ಅವಳು ಅಯ್ಯೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ಅಂತಾಳೆ ನಿನ್ನ ಯೋಗ್ಯತೆ ಎಲ್ಲ ಗೊತ್ತಾಯ್ತು ಅಂದರೆ ಮಗ ಈಗಲೇ ಹೇಳಿದ್ದೀನಿ ದೇವ್ರಣೆ ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ ಕಣ್ಣ ಕರ್ಕೊಂಡು ಹೋಗ್ಬಿಟ್ಟು ನೀನು ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ ಕಣಮ್ಮ ನಾನು ಅದಕ್ಕೆಲ್ಲ ಒಳ್ಳೆ ಪ್ಲಾನ್ ಮಾಡಿದ್ದೀನಿ ಏನ್ಲ ಪಿರಾನ್ ಮಾಡಿದ್ಯಾ ಮುಚ್ಚಲ ಬಾಯಿನ ತಕೊಂಡು ತುರುಕ್ ಬಿಡ್ತೀನಿ ಅಷ್ಟೇ ಏನಿಯ ಬಾಯಿಗೆ ಯಾವ್ದನ ಗಂಟ್ಲು ಕಟ್ಗೆ ತಗೊಬಿಟ್ಟು ದಿನ ಬೆಳಿಗ್ಗೆ ಆದ್ರೆ ಅವಳು ಅದೇ ಜಪ ಮಾಡ್ಕೊಂಡು ಕುಂತವಳೆ ನಾನು ಏನು ಅವಳಿಗೆ ಏನು ಮಾಡಲಿ ದಿನ ಬೆಳಿಗ್ಗೆ ಆದರೆ ಪಿರಾಣ ತೆಗಿತಾವಳು ಸುಮ್ಕೆ ನೀಯ ಅಂಥವ್ರು ಇಂಥವಳು ಕರ್ಕೊಂಡು ಹೋಗ್ಲಿಲ್ಲ ಆಫ್ರಿಕಾಗೆ ಅಂತ ಹೇಳ್ಬಿಟ್ಟು ಎಲ್ಲಿಗ್ಲ ಕರ್ಕೊಂಡು ಹೋಯ್ತೀಯಾ ಅಯ್ಯೋ ಮಗನೇ ಇವತ್ತು ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದೆ ನಾನು ಇವತ್ತು ನನ್ನ ಕರ್ಕೊಂಡು ಹೋಗ್ಲೇಬೇಕು ಆಫ್ರಿಕಾಗೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳಿ ಹಿಂಗೇನಿಯ ನಿಂತಿದ್ದೀರಾ ಹೀಗೇನಾದ್ರು ನನ್ನ ಕರ್ಕೊಂಡು ಹೋಯ್ತಿರೋ ಇಲ್ಲ ಅಂತ ಹೇಳಿದ್ರೆ ನಿಮ್ಗೊಂದು ಗತಿ ಕಾಣಿಸ್ಬೇಕೋ ಹೇಳಿ ಪುನೀರಿ ನಮ್ಮ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಪೊಲೀಸ್ನವ್ರನ್ನ ಕರ್ಸಿಸ್ತೀನಿ ನನಗೆಲ್ಲ ಕರ್ಕೊಂಡೋಯ್ತೀನಿ ಅಂತ 2 ಲಕ್ಷ ಇಸ್ಕೊಂಡ್ರಲ್ಲ ಏನು ಅನ್ಕೋಬಿಟ್ಟಿದ್ರ ನನ್ನ ಅಷ್ಟೊಂದು ಸುಲಭ ಅಂತ ಅನ್ಕೋಬಿಟ್ರ ನನ್ನ ಯಾಮಸ್ಬೋದು ಅನ್ಕೋಬಿಟ್ರ ಆಫ್ರಿಕಾ ಅಂತ ದಿನ ಬೆಳಿಗ್ಗೆ ಆದರೆ ಸುಳ್ಳು ಹೇಳ್ತಿದ್ರೆ ನನ್ನ ತಾಗೆ ನಮ್ಮ ಅಮ್ಮನ ತಾಗೆ ನೀನು ಮೋಸ ಮಾಡಿ ನಾನು ಏನೇ ಮಾಡಲಿ ನನಗೇನು ತಲೆ ಕೆಟ್ಟೈತೆ ನೀನು ಮೋಸ ಮಾಡೋಕ್ಕೆ ಹಂಗೆ ಆಡ್ತೀಗ ನೀನು ಅಂದರೆ ಏನೋ ಇದು ಮಾಡ್ದಂಗೆ ಆಯ್ತು ಬಿಡು ನಾನು ಕರ್ಕೊಂಡೋಗಲ್ಲ ಅಂತಂದ ಅಯ್ಯಪ್ಪ ಮಾತಿ ಮುಂಚೆ ಪೊಲೀಸು ಅದು ಇದು ಕಂಪ್ಲೇಂಟು ಅಂತೀಯ ರೆಡಿಯಾಗಿರೋದು ಕಾಣ್ತಿಲ್ವ ನಿಂಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಅಯ್ಯೋ ಹೋಗಿ ಸುಮ್ಕೇನೆ ರೆಡಿಯಾಗಿ ಹೋಗಿ ಪಟ ಅಂತ ಹೇಳ್ಬಿಟ್ಟು ನಿಜ ಹೇಳ್ತಿದ್ದೀರಾ ನಿಜವಾಗ್ಲೂ ನಾವು ಆಫ್ರಿಕಾಗೆ ಹೋಗ್ತಾ ಇದೀವಾ ಅಯ್ಯೋ ಇವಳು ಮಕ್ಕ ಮುಚ್ಚ ಏನ್ಲ ಹೇಳ್ತಾವಳು ಇವಳು ಯೋನ್ ಹೇಳ್ತಾಳೆ ಅಯ್ಯೋ ಶಿವನೇ ಇವಳೇನು ಆಫ್ರಿಕಾದಾಗ ಬಿಟ್ಬಿಟ್ಟು ಬಂದ್ಬಿಡ್ಲ ನೀನು ಇವಳನ್ನ ಕರ್ಕೊಂಡೇ ಬರ್ಬೇಡ ಅಲ್ಲೇ ಬಿದ್ದಿರ್ಲಿ ಅಲ್ಲ ಇಲ್ಲಿ ಏನು ಕಮ್ಮಿ ಆಗೈತಿ ಇವಳಿಗೆ ಅಂತ ಹೇಳ್ಬಿಟ್ಟು ಬಡ್ಕೋತಾಳು ಆಫ್ರಿಕಾ ಅಂತ ಹೇಳ್ಬಿಟ್ಟು ಆಫ್ರಿಕಾ ಬಿಡ್ತಾಳು ಹೇ ಕರ್ಕೊಂಡೋಗ್ಲಾ ಹೋದ್ರೆ ಒಂದು ಬೆಲೆ ಬೇಡವಾ ಸುಮ್ಮನೆ ಇದು ಮಾಡೋಕ್ಕಾಯ್ತದ ನಮ್ಗೊಂದು ಬೆಲೆ ಬೇಕಮ್ಮ ಸುಮ್ಮನೆ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡ್ರಾಗಲ್ಲ ನಮ್ಗೊಂದು ಬೆಲೆ ಬರಬೇಕು ಅಂತ ಹೇಳಿದ್ರೆ ಹೋಗ್ಬಿಟ್ಟು ಬರಬೇಕು ಸರಿ ನಮ್ಮ ಅಮ್ಮಂಗೆಲ್ಲ ಹೇಳ್ಬಿಟ್ಟು ಲಗೇಜ್ ಎತ್ಕೊಂಡ್ಬಿಟ್ಟು ಬರ್ತೀನಿ ಏನು ಲಗೇಜ್ ಎತ್ಕೊಂಡ್ಬಿಟ್ಟು ಬರ್ಬೇಡ ಯಾವ್ದಾರ ಒಂದು ಚಿಕ್ಕ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಬಾ ಲಗೇಜ್ಗೆ ಎಲ್ಲನೂ ಏನು ಬೇಡ ಅಲ್ಲೇ ಎಲ್ಲ ಬೇಕಾದ್ರೆ ಬಟ್ಟೆ ಬರೀ ತಗೊಳ್ಳಿವಂತೆ ಈಗ ಸರ್ನ ಮಗ ಈಗ ತೊಳ್ಕೊಂಡು ಸ್ನಾನಗಿನ ಮಾಡ್ಕೊಂಡು ಪಟ ರೆಡಿ ಆಗ್ಬಿಟ್ಟು ಬಾ ಹೋಗು ರೀ ನಮ್ಗೆಲ್ಲ ಟಾಟಾ ಬಾಯ್ ಅಂತ ಹೇಳೋಕೆ ನಮ್ಮ ಅಮ್ಮೋರೆಲ್ಲ ಅಂದ್ರೆ ಬೇಕಲ್ವೇನ್ರಿ ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಎಲ್ಲ ಏರೋಪ್ಲೇನ ಕಳ್ಸಕ್ಕೆ ಎಲ್ರೂ ಬೇಕು ಲೇ ಸುಮ್ಕೊಯ್ತ್ಯಾ ಯಾರು ಬೇಕಾಗಿಲ್ಲ ನಂಗೆ ತಿಕ್ಲತ್ತಿಸ್ಬೇಡ ನಿನ್ನ ಆಫ್ರಿಕಾ ಕರ್ಕೊಳ್ಬೇಕಾನೆ ಕರ್ಕೊಂಡೋಗಿ ಸುಮ್ಕಿದ್ಬಿಡು ನಂಗೆ ತಿಕ್ಲತ್ತಿಸ್ಬೇಡ ಬೆಂಗಳೂರು ಏರ್ಪೋರ್ಟ್ಗೆ ಹೋಗ್ಬೇಕು ಪಟ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ಬಾ ಹೋಗು ಆಯ್ತು ರೀ ಆಯ್ತು ಥ್ಯಾಂಕ್ ಯು ಸೋ ಮಚ್ ರೀ ನನ್ನ ಕರ್ಕೊಂಡು ಹೋಯ್ತಿರೋದಕ್ಕೆ ಥ್ಯಾಂಕ್ ಯು ಲವ್ ಬಡತದೆ ಏನಮ್ಮ ಲೋ ಮಂಗ್ಯ ನನ್ನ ಮಗನೇ ಆಫ್ರಿಕಾಕ್ಕೆ ಹೆಂಗ್ಲ ಕರ್ಕೊಂಡು ಹೋಯ್ತಿ ಅದು ಪರದೇಶ ಅಲ್ವೇನ್ಲ ನಮ್ಮ ದೇಶ ಅಲ್ವೇನ್ಲ ಪರದೇಶಕ್ಕೆ ಹೆಂಗ್ಲ ಕರ್ಕೊಂಡು ಹೋಯ್ತಿ ವಿಮಾನ ಬೇರೆ ಹೇಳ್ತಿದೀಗ ವಿಮಾನದಾಗ ಹೆಂಗ್ಲ ಹೋಯ್ತಿಯಾ ಅವಳಿಗೆ ಏನು ಗೊತ್ತಾಯ್ತದೆ ವಿಮಾನದಾಗೆ ಹೋಗಿ ಏನೋ ಒಂದು ಹೇಳ್ತೀನಿ ಸುಮ್ಕಿರು ವಿಮಾನದಾಗೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲೇ ಇಲ್ಲನ ಹೈದ್ರಾಬಾದ್ಗೆ ಟಿಕೆಟ್ ಕಡಿಮೆ ಇರ್ತಾವಲ್ಲ ಬುಕ್ ಮಾಡಿ ಕರ್ಕೊಂಡೋಗಿ ಏನೋ ಒಂದು ಇದು ಮಾಡಿದ್ರೆ ಆಯಿತು ಸುಮ್ಕಿರು ನಿಂಗೇನು ಗೊತ್ತಾಗ್ತಿಲ್ಲ ಅದೇನೋ ಒಂದರಲ್ಲ ಬೀಸದ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ ಸದ್ಯ ಬೀಸದ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಷ್ಟೇನೆ ಯೋನಾರ ಮಾಡು ಇವಳು ಬಾಯಿ ಮುಚ್ಚಿಸ್ಬಿಡು ಅಷ್ಟೇ ನೀನು ಕಿತ್ಕೊಂಡು ತಿಂದ್ಬಿಟ್ಟು ಅಲ್ಲ ಎಳ್ಳಾಕ್ಸ್ದಾಗೆ ಆಫ್ರಿಕಾ ಕರ್ಕೊಂಡು ಹೋಗಂದ್ರೆ ಆಯ್ತದ ಅಯ್ಯೋ ಕರ್ಮುವೆ ಈಗೇನು ವಿಮಾನದಾಗ ಕರ್ಕೊಂಡು ಹೋಯ್ತಿ ಅವಳನ್ನ ಬ್ಯಾರೆ ದಾರಿ ಇಲ್ಲ ಕಣಮ್ಮ ವಿಮಾನದಾಗ ಹೋದ್ರೆ ನೀನೇ ಹೋಯ್ತೀವಿ ಅನ್ಕೊಳ್ಳೋದು ಅವಳು ನೀನು ಹೊಸಿ ಸುಮ್ಕಿರು ನೀನು ರೀ ಹೋಗೋಣ ಇಷ್ಟು ಬಿರ್ನ ರೆಡಿ ಆಗ್ಬಿಟ್ಟು ಬಂದೇನೆ ನೀವು ಹೇಳಿದ್ರಲ್ಲ ಲಗೇಜ್ ಏನು ಬೇಡ ಒಂದು ಚಿಕ್ಕ ಬ್ಯಾಗ್ ತಗ ಅಂತ ಇನ್ನೇನೆಲ್ಲ ಆಫ್ರಿಕಾದಾಗೆ ಕೊಡಿಸ್ತಿರಲ್ಲ ನೀವು ನನಗೇನು ತೊಂದರೆ ಇಲ್ಲಪ್ಪ ಇಲ್ಲಿರೈ ನಾಳೆ ಬಟ್ಟೆ ಸೀರೆಗಳು ಹೊತ್ಕೊಂಡು ಹೋಗೋದಕ್ಕಿನ ಆಫ್ರಿಕಾದಾಗ ನಮ್ಮಂಥ ಬಟ್ಟೆ ಹಾಕಲ್ವಲ್ಲ ಡಿಫ್ರೆಂಟ್ ಬಟ್ಟೆ ಹಾಕ್ತಾರಲ್ಲ ಅಲ್ಲಿಗೆ ನೀವು ಹೋಗ್ಬಿಡನ್ರಿ ಅಯ್ಯೋ ನಾನಂತೂ ದೇವ್ರಣೇನು ನಾನು ಈ ಬೆಂಗಳೂರು ಬಿಟ್ಟು ದಾಟಿಲ್ಲ ಬಿಡು ನಾನಂತೂ ಎಲ್ಲೂ ಶಾನೆ ಓದೋಳಲ್ಲ ಏನಲ್ಲ ನಡೀರಿ ಹೋಗೋಣ ಸರಿ ನೋಡಿ ಹೊರಡೋಣ ಸರಿ ಅತ್ತೆ ಬಾಯ್ ನಾವಿನ್ನು ಹೋಯ್ತೀವಿ ಸರಿನಾ ಬಾಯ್ ತೊಲಗ್ರಿ ಅಂತ ಸರಿ ಬನ್ರಿ ಹೋಗನ್ ಬರ್ರಿ ಅಯ್ಯೋ ರೀ ನಂಬಕ್ಕೇನೆ ಆಯ್ತಿಲ್ಲ ನಾನು ಫ್ಲೈಟಾಗಿ ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ದೇವ್ರಣೆಗೂ ನನ್ನ ಕೈಯಲ್ಲಿ ನಂಬಕ್ಕೇನೆ ಆಯ್ತಿಲ್ಲ ರೀ ಯಪ್ಪ ಫ್ಲೈಟಾಗಿ ಹೋಯ್ತಿದೀವ ನಾವು ಅಯ್ಯೋ ರಾಮ ನಂಗೆ ರೀ ಒಂದು ಫೋಟೋ ತೆಗಿರಿ ನನ್ನವನು ಇನ್ನು ಬೇಜಾನ್ ಟೈಮ್ ಐತೆ ಇಷ್ಟೇ ಎಲ್ಲ ಬೇಜಾನ್ ಟೈಮ್ಗಳೈತೆ ತೆಗೆಸ್ಕೊಳ್ಳಿವಂತೆ ಈಗ ಸದ್ಯಕ್ಕೆ ನೋಡಿ ಪಟ ಅಂತ ಹೇಳ್ಬಿಟ್ಟು ನೋಡಿರ್ತಿರ್ಬೇಕು ಹತ್ಬೇಕಲ್ಲೆಲ್ಲ ಹತ್ತಿರೋದು ಎಲ್ಲರೂ ಲೇಟ್ ಆಗೋಯ್ತದೆ ನೋಡು ನಾನು ಕರ್ಕೊಂಡು ಹೋಯ್ತೀನಿ ಆಮೇಲೆ ಕರ್ಕೊಂಡು ಹೋಯ್ತೀನಿ ನಾನೇ ನಿಂಗೆ ಸುಳ್ಳು ಇದು ಮಾಡ್ಕೊಂಡು ಕುತ್ಕೊಂತೀನ ನೋಡು ಫ್ಲೈಟ್ ಅಂದ್ಮೇಲೆ ಫ್ಲೈಟ್ ಅಷ್ಟೇನಿಯ ಈಗ ಹತ್ತು ಬಾ ಸುಮ್ಕೇನಿಯ ಹತ್ತು ಕುಂತ್ಕೊಂಡು ನೀವು ಮುಂದೆ ಹೋಗೋದು ಅಷ್ಟೇನಿಯ ಹಲೋ ಅಮ್ಮ ಫ್ಲೈಟ್ ಹತ್ತಾ ಇದ್ದೀನಿ ಇಲ್ಲ ನಿಮ್ಮನ್ನು ಕರೆಯೋಣ ಅನ್ಕೊಂಡಿದ್ದೆ ಆಗಲಿಲ್ಲ ಬೇಜಾರು ಮಾಡ್ಕೊಬೇಡಿ ವಿಡಿಯೋ ಕಾಲ್ ಮಾಡಿ ತೋರಿಸ್ಲಾ ಒಳಗಡೆ ಹೋಗಿ ಕುಂತ್ಕೊಂಡು ವಿಡಿಯೋ ಕಾಲ್ ಮಾಡ್ತೀನಿ ಕಣಮ್ಮ
ಪ್ಲೈಟ್ ಹತ್ತಕ್ಕಿಲ್ಲ ನನ್ನ ಮುಂದೆನೇ ಐತೆ ಕಣಮ್ಮ ಪ್ಲೈಟು. ಟಾಟಾ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಚಿಕ್ಕ ಹುಡುಗರಾಗ ಮಾಡ್ತಿದ್ವಲ್ಲ ಟಾಟಾ ಅಂತ. ಈಗ ನೋಡು ಪ್ಲೈಟು, ನಾನು ನೋಡು ಪ್ಲೈಟಾಗೇನೆ ಒಯ್ತಿದ್ದೀನಿ ಇವಾಗ. ಹೌದಾ, ಅಕ್ಕನೂ ಓದ್ಲ ಮತ್ತೆ? ಹಂಗಾರೆ ಸರಿ ಬಿಡು, ಆಯ್ತು. ನಾನು ಹೊರಡ್ತಿದ್ದೀನಿ ಕಣಮ್ಮ, ಹುಷಾರ್ ಕಣಮ್ಮ, ಮನೆ ಕಡೆ ನಿನ್ನೂ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ಸರಿ ಕಣಮ್ಮ, ಆಯಿತು. ಪ್ಲೈಟ್ ಹತ್ತೀವಿ, ಹೋಗಿ ಸೂಪರ್ ಆಗೈತೆ ಪ್ಲೈಟ್. ಒಳಗಡೆ ಕುಂತ್ಕತೀನಿ ಹೇಳು, ಅಲ್ಲಿ ಫೋನ್ ಹಾಕ್ತೀನಿ ಕುಂತ್ಕೊಂಡು ಮಾತಾಡೋಣ. ಅವಾಗ ಸೂಪರ್ ಆಗೈತೆ. ಸರಿ ಸರಿ ಆಯ್ತು ಕಣಮ್ಮ. ನಮ್ಮ ಯಜಮಾನ್ರು ಇಲ್ಲೇ ಅವ್ರಿ, ನಾನು ಇವ್ರು ಇಬ್ಬರೇ ಹೋಯ್ತಿರೋದು. ಸರಿ ಕಣಮ್ಮ, ಆಯ್ತು. ಲೇ ಕಟ್ಟುಬೇಡ, ಆಮೇಲೆ ಮಾತಾಡಿವಂತೆ. ಇರ್ರಿ, ನಮ್ಮ ಅಪ್ಪನೂ ಮಾತಾಡ್ತೈತಿ, ನಡೀರಿ ಹಂಗೆ ಹೋಗಿ ಕುಂತ್ಕೊಳ್ಳೋಣ. ಹಬ್ಬಾ ರೀ, ಏನ್ರಿ ಯಪ್ಪ, ಮ್ಯಾಲ್ಗಡೆ ಮೋಡಗಳು ಗಿಡಗಳೆಲ್ಲ ಕಾಣಿಸ್ತದೆ ಅನಿಸ್ತದೆ. ಯಪ್ಪ ದೇವ್ರೇ, ಏನು ಸೂಪರ್ ಆಗೈತಲ್ರಿ. ಅಯ್ಯೋ, ನೆನೆಸ್ಕೊಳಕ್ಕೇನೆ ಒಂಥರ ಖುಷಿ ಆಯ್ತದೆ. ಅಯ್ಯಯ್ಯೋ, ಎಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ರಿ. ನಾನು ದೇವ್ರನೇ ಪ್ಲೈಟಾಗಿ ಹೋಯ್ತೀನಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ಫೋಟೋಸನ್ನು ವಾಟ್ಸಪ್ಗೆ ಹಾಕಿದ್ದೀನಿ, ನೋಡಿ ಹುಡ್ಕೊಂಡು ಸಾಯ್ಬೇಕು ಎಲ್ರೂ. ಲೇ ಸುಮ್ಕಿರು, ಸುಮ್ಮನೆ ನೋಡಿ ಎಂಜಾಯ್ ಮಾಡು. ಸಂದಕ್ಕಿರ್ತದಲ್ಲ, ನೋಡಿ ಆರಾಮಾಗಿ ಎಂಜಾಯ್ ಮಾಡು. ನೋಡಿ ಎಂತ ಸಂದಕೈತೆ, ಕುಂತ್ಕೊಂಡು ಸುಮ್ಮನೆ ನೋಡು. ಅಯ್ಯೋ ಯಪ್ಪ, ನಂಗೆ ನಂಬಕ್ಕಾಯ್ತಿಲ್ವೇ. ಪ್ಲೈಟಾಗಿ ಹಾರ್ಕೊಂಡು ಹೋಯ್ತಿರೋದು ನನ್ನ ಕೈಲಿ ನಂಬಕ್ಕಾಯ್ತಿಲ್ವೇ. ಅಯ್ಯೋ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ. ಎಲ್ಲರೂ ನನ್ನ ಎಲ್ಲೋಯ್ತಳು ಬಿಡು ಈ ಮೂದೇವಿ ಅಂತ ಅಂದ್ಕೊಂಡಿದ್ರು. ಆದರೆ ಇವಾಗ ನಾನು ಹೋಯ್ತಿರೋದು ನೋಡಿ, ಅದು ಎಷ್ಟು ಜನ ಒಟ್ಟು ಹುಡ್ಕೊಂಡು ಅದು ಎಷ್ಟು ಜನ ಸತ್ತಿತ್ತಾರೋ ಗೊತ್ತಿಲ್ಲ. ಫೋಟೋ ನೋಡ್ಬಿಟ್ಟು ಅಪ್ಪ ರೀ, ಇನ್ನೂ ಎಷ್ಟೊತ್ತಾಯ್ತದ ಹೋಗೋಕ್ಕೆ? ಸ್ವಲ್ಪ ಹೊತ್ತು ಅಷ್ಟೇ ಏನಿಯ. ಫ್ಲೈಟು ಫಾಸ್ಟಾಗಿ ಹೋಯ್ತಾ ಇರ್ತದೆ, ನಮಗೆ ಗೊತ್ತಾಗಲ್ಲ ಅಷ್ಟೇ ಏನಿಯ. ಭಾಳ ಫಾಸ್ಟಾಗಿ ಜುಯ್ ಅಂತ ಹೋಯ್ತಾ ಇರ್ತದೆ. ಕುಂತ್ಕ ನೋಡ್ತಾ ಇರು. ಹಬ್ಬ ದೇವ್ರೆ, ಹೈದ್ರಾಬಾದ್ಗೆ ಇಲ್ಗನ ಬುಕ್ ಮಾಡ್ಬಿಟ್ಟಿದ್ದೀನಿ. ಹೈದ್ರಾಬಾದ್ಗೆ ಹೋಯ್ತಾ ಇದ್ದೀನಿ. ಹೆಂಗೆ ಮ್ಯಾನೇಜ್ ಮಾಡಬೇಕು ಏನೋ. ಈ ಮಂಗ ನಂಬ್ತದೋ ನಂಬಕ್ಕಿಲ್ವೋ ಗೊತ್ತಿಲ್ಲ. ಇವಳು ಗೊತ್ತಾಯ್ತದೆ ಏನೋ ಹೊಸಿ ಮ್ಯಾನೇಜ್ ಮಾಡೋದು. ಆಫ್ರಿಕಾ ಅಂತ ಬುಡ್ಕೊಂಡು ಸಾಯ್ತದೆ ಇವಳು. ಇವ್ರ ಅಮ್ಮೇನು ಏನು ಪರದೇಶದವ್ರು ಆಡ್ದಂಗೆ ಆಡ್ತಾನೆ ಇರ್ತಾರೆ. ಇನ್ನು ಏನು ಮಾಡೋಕ್ಕಾಯ್ತದೆ, ಜೈಲ್ಗೆ ಹೋಗೋದಕ್ಕಿನ್ನ ಇವಳನ್ನೇ ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಓಡಾಡ್ಸ್ಕೊಂಡ್ ಬರೋದು. ರೀ, ಇದು ಯಾವ ಸಿಟಿ ರೀ ಹಿಂಗೈತಲ್ಲ ನೋಡಕ್ಕೆ? ಇದೇನ್ರಿ, ಇದು ಆಫ್ರಿಕಾನೇನೆಯಾ? ಆಫ್ರಿಕಾ ಪಕ್ಕನೇ ಇರೋದಿಲ್ಲೇನೆ. ಸುಮ್ಮನೆ ಅಲ್ಲಿ ಪಕ್ಕಕ್ಕೆ ಬಂದಿದ್ದೀವಿ ಅಷ್ಟೇ. ಅಂದರೆ ನಾನು ಆಫ್ರಿಕಾ ಅಂತಾನೆ ನೀವು ಅನ್ನೋದು, ನಾನು ಇಲ್ಲೇನೇ ಇರೋದು. ನೋಡು ಹೆಂಗೈತೆ, ಸೂಪರ್ ಆಗೈತೆ ಸಿಟಿ ಗಿಟಿ ಎಲ್ಲನೂ ಸಂದಕೈತಲ್ವಾ. ರೀ ಸಿಯೋಮ್, ನಮ್ಮ ದೇಶ ಇದ್ದಂಗೆ ಐತಲ್ರಿ. ನಂಗೆ ನಂಬಕ್ಕೇನೆ ಆಯ್ತೀರಾ? ನನಗಂತೂ ಏನು ಗೊತ್ತಾಯ್ತಾನೆ ಇಲ್ಲಪ್ಪ ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ದೇವ್ರೇ, ನನಗಂತೂ ಶಾನೆ ಎಲ್ಲೂ ಹೋಗಿಲ್ವಲ್ರಿ. ನನಗಂತೂ ಏನೂ ಗೊತ್ತಿಲ್ಲ. ಆಫ್ರಿಕಾ ಇದ್ರ ಪಕ್ಕದಾಗೇನೇ ಇರೋದು. ಇಲ್ಲಿಂದ ಒಂದು 15 ಕಿಲೋಮೀಟರ್ ಅಷ್ಟೇ ಏನಿಯಾ. ಸುಮ್ಮನೆ ಇಲ್ಲಿ ಇರೋದು ಅಷ್ಟೇ ನಾವು. 15 ಕಿಲೋಮೀಟ್ರು ಏನಂತೆ. ಮನೆಗೇನೆ ಎಲ್ಲ ಅದು ನನ್ನ ಮನೆ ಅದು ಚೇಂಜ್ ಮಾಡ್ಬಿಟ್ಟವನಂತೆ ನನ್ನ ಫ್ರೆಂಡು. ಆಮೇಕಿಂತ ಹುಡುಕೊಂಡ್ರೆ ಆಯ್ತು. ಸರಿನಾ? ಈಗ ನಡಿ ಹೋಗೋಣ ನಡಿ. ರೀ, ನಂಗೆ ದೇವ್ರನೇ ನಂಬಕ್ಕಾಯ್ತಿಲ್ಲ ರೀ. ಅಯ್ಯೋ, ನನಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಸೂಪರ್ ಆಗವ್ರಿ ಮನೆಗಳು. ಏನು ಹೊಚ್ಕೊಟ್ಟಾಗೈತೆ ನೋಡ್ರಿ ಅಲ್ವಾ. ಇಲ್ಲಿ ಎಲ್ಲನೂ ಸೂಪರ್ ಆಗೈತೆ. ಸರಿ ಮುಡ್ಕೊಂತಿದ್ದೆಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈಗ ಬಂದಿದೆಯಲ್ಲ, ಅದು ಯೋಸ್ ನೋಡ್ಬೇಕು. ಅದು ಏನೇನು ನೋಡ್ಬೇಕು ಎಲ್ಲನೂ ನೋಡ್ಬಿಡು. ಅದು ಏನೇನು ನಿನಗೆ ಬೇಕೋ, ಏನೇನು ನೋಡ್ಬೇಕು. ನಡಿ ಸರ್ನ ನಡಿ, ಎಲ್ಲನೂ ನೋಡಿವಂತೆ. ಅಪ್ಪ ದೇವ್ರೆ, ಆದರೆ ಇದು ಆಫ್ರಿಕಾನಾ? ನಂಗೆ ಯಾಕೋ ಆಫ್ರಿಕಾ ಇಲ್ಲಿಂದ 15-20 ಕಿಲೋಮೀಟ್ರ್ ಅಲ್ವಾ ಬಿಡು. ಹಂಗೆ ಇರ್ತದೆ ಇದು ಅದು ಎಲ್ಲ ಒಂದೇನೇ. ಎಲ್ಲೋ ಬಂದಲ್ಲ ಫ್ಲೈಟಾಗಿ ಅಷ್ಟೇ ಸಾಕು. ರೀ, ಇವರೆಲ್ಲ ನಮ್ಮ ಜನಗಳು ಇದ್ದಂಗೆ ಅವರಲ್ರಿ ನೋಡೋಕ್ಕೆ. ಅಲ್ಲ, ಸೇಮ್ ಟು ಸೇಮ್ ಎಲ್ಲ ಹಿಂಗೆ ಅವರೇ. ಇದನ್ನ ಎಲ್ಲ ನೋಡ್ದಂಗೆ ಐತಲ್ರಿ ನನಗೆ. ನನಗೆ ಯಾವುದೋ ಬೇರೆ ಭಾಷೆ ಮಾತಾಡ್ತಾರಲ್ಲ ಎಲ್ರೂ. ಅಲ್ಲ, ಭಾಷೆ ಏನೋ ಕನ್ನಡ ಮಾತಾಡ್ತಿಲ್ಲ ಸರಿ. ನಮ್ಮ ಜನ ನೋಡೋಕ್ಕೆಲ್ಲ ನಮ್ಮಂಗೆ ಏನೇ ಅವರೇ. ನೀವೇ ಹೇಳಿದ್ರಿ ಆಫ್ರಿಕಾದಾಗರು ಹಿಂಗ ಕೂದಲಿರ್ತವೆ, ಅವ್ರು ಹೆಂಗೆ ಅವ್ರೊಂಥರ ಸ್ಟೈಲಿಶ್ ಆಗಿರ್ತಾರೆ, ಹಂಗೆ ಅಂತ ನೀವೇನೋ ಹೇಳಿದ್ರಿ. ಅವ್ರು ಬೇರೆ ಥರ ಬಟ್ಟೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನಮ್ಮಂಗೆ ಏನೇ ಓಡಾಡ್ಕೊಂಡು ಅವರಲ್ರಿ ಇವರೆಲ್ಲನೂ. ಥೋ, ನಿನಗೆ ಅರ್ಥವೇ ಆಯ್ತಿಲ್ಲ ಕಣಮ್ಮಿ. ನಿನಗೆ ಎಷ್ಟು ಹೇಳಿ, ನಾವಿರೋದು ಇಲ್ಲಿ 15 ಕಿಲೋಮೀಟರ್ ಇನ್ನೂ ಆಫ್ರಿಕಾ ಐತೆ, ನಾವಿರೋದು ಇಲ್ಲಲ್ವಾ. ಏನಾಯ್ತದೆ? ಅಯ್ಯೋ, ನಿಂಗೇನು ಅಷ್ಟು ಗೊತ್ತಾಗಲ್ವಾ? ಅಯ್ಯೋ, ನಮ್ಮ ಭಾಷೆ ಮಾತಾಡ್ತಾವ್ರ ಇವರು. ಇಲ್ಲ ತಾನೆ, ಈಗ ಮಾತಾಡ್ಸಪ್ಪ, ಯಾರನ್ನ ಮಾತಾಡ್ಸು, ನಮ್ಮ ಭಾಷೆ ಮಾತಾಡ್ತಾರ ಅಂತ ಹೇಳ್ಬಿಟ್ಟು. ಯಾರು ಗೊತ್ತಿಲ್ಲ, ಎಲ್ಲರೂ ನಮ್ಮಂಗೇನೆ ಇರ್ತಾರೆ. ಹೆಂಗಿರ್ತಾರೆ? ಇನ್ನೊಂದು ಚೂರು ಮುಂದಕ್ಕೆ ಹೋದ್ರೆ ಸಿಗ್ತದೆ. ನೀನು ಟೆನ್ಷನ್ ತಗೋಬೇಡ, ನೀನು ಸುಮ್ಕಿರು ನೀನು. ಏನೋ ಒಂದು ಇದು ಮಾಡ್ಕೊಂಡು ಹೋದ್ರೆ ಆಯ್ತು. ನೋಡು, ಮನೆ ಎಲ್ಲೋ ಐತೆ ಈಗ ಸದ್ಯಕ್ಕೆ ಎಲ್ಲೋ ಅಂತ ಗಿರನಿ ಬಾ ಸುಮ್ಕೇನೆಯ. ನಿನಗಿಲ್ಲಿ ಇರಬೇಕು ಅಂತ ಅನ್ನಿಸ್ತಾಯ್ತಾ? ನಮ್ಮೂರೇ ಸಂದಕ್ಕಿರ್ತದೆ ಅಂತ ನಿಂಗೆ ಅನ್ನಿಸ್ತಿಲ್ವಾ? ಥೋಯಪ್ಪ, ನನಗಂತೂ ನಮ್ಮೂರೇ ಸಂದಕೈತಿ ಅಂತ ನಂಗೆ ಯಾವತ್ತೂ ಅನ್ನಿಸ್ತಿಲ್ಲ. ನಮ್ಮೂರು ಯಾಕೆ ನನಗೆ ಸಂದಕ್ಕಿರ್ತದೆ? ನನಗಂತೂ ನಮ್ಮೂರು ಸಂದಕೈತಿ ಅಂತ ಅನ್ಸಲ್ಲ. ಇದೇ ಸೂಪರ್ ಆಗೈತೆ ಅನ್ನಿಸ್ತದೆ. ಆದರೆ ನಮ್ಮಂಗೆ ಐತಲ್ಲ ಸಿಟಿ ಥರ ನೀನಿಯ ಅಂತ ಹೇಳ್ಬಿಟ್ಟು ಒಂಥರ ಅನ್ನಿಸ್ತದೆ ಅಷ್ಟೇ ನೀನಿಯ. ನನಗೂ ಕನ್ಫ್ಯೂಸು. ನಡಿ ಹೋಗೋಣ ಮುಂದಕ್ಕೆ. ಹೆಂಗೋ ಈ ಪೆದ್ ಬಡ್ಡಿನ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ಸಾಕಪ್ಪ ನನಗಷ್ಟೇ. ಹೆಂಗನ ಮಾಡಿ ಊರು ಕರ್ಕೊಂಡೋಗ್ಬೇಕು. ಹಿಂಗೆ ಉತ್ತರದ್ರೆ ಇಲ್ಲೇ ಬಿಟ್ಟು ಹೋಯ್ತೀನಿ ಅಷ್ಟೇ. ಮನೆಯಳಿನ ಎಷ್ಟು ಹೇಳ್ತಾಳೆ ನಂಗೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಸಾಯ್ತಾಳೆ ಸುಮ್ಕಿನೇನಿಯ. ನಮ್ಮ ದೇಶ ಬಿಟ್ಟು ಹೋಗ್ಬೇಕಂತ ದೇಶ ಬಿಟ್ಟು ಅಲ್ಲಿ ಮುನ್ನೊಯ್ಕತ್ತಳ ಹೋಗಿ. ರೀ, ನನಗೆ ಬೋಸಿ ಬಟ್ಟೆ ಗಿಟ್ಟೆ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಮರೆದಿದ್ದಂಗೆ ಕೊಡಿಸಿ. ಸರಿ ಬಾರೆ ನೀನು ಸರ್ಸರ್ನ. ಅಯ್ಯುತ ಮಗಳೇ, ಹೌದಾ? ಆಫ್ರಿಕಾದಾಗೇನೆ ಇದೆಯಾ ಈಗ? ನಂಗೆ ನಂಬಕ್ಕೇನೆ ಆಯ್ತಿಲ್ಲ ಕಣಮ್ಮಿ. ಅಯ್ಯೋ, ನಾವಂತೂ ಯಾರು ಹೋಗ್ಲಿಲ್ಲ, ನೀನನ ಓದಲ್ಲಮ್ಮಿ. ಅದೇ ನಂಗೆ ಭಾಳ ಖುಷಿ ಅಂತ ಹೇಳಿದ್ರೆ ಬೋಲ ಆನಂದ ಆಯ್ತಾಯ್ತು ನನಗಂತೂ. ಹೌದಾ? ಅಯ್ಯೋ ದೇವ್ರೇ, ಯಪ್ಪ ದೇವ್ರು ಕಣ್ಬಿಟ್ಬಿಟ್ಟ ಬಿಡು. ಸಂದಕೈತ ಎಲ್ಲನೂ. ಅಯ್ಯೋ, ನಾವು ಬರ್ಬೋದಾ? ಫ್ಲೈಟಾಗೆ ಅಲ್ವಾ ಹೋಗಿದ್ದು, ನಾವು ಬರ್ತೀವಿ ಹೇಳು ಒಂದಿನ.
ನಮ್ಮನ್ನ ನೋಡಿ ಉರ್ಕಂತಿದ್ರಲ್ಲ ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟಂಗಾಯ್ತದೆ ಬಿಡು. ಅವ್ರಿಗೆಲ್ಲ ಸರಿಯಾಗಿ ನೀವು ಉತ್ತರ ಕೊಡ್ತೀನಿ. ನಾನು ನಾಡಾಡ್ಕೊಂಡು ಹೋಗ್ತಿದ್ಲಲ್ಲ ಆ ಪೊದ್ದಿಗೆ ಮೊದಲು ಸರಿಯಾಗಿ ಮಾಡಬೇಕು. ಆ ಪೊದ್ದಿ ಮನೆಯಾಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಹಂಗೆ ಬುದ್ಧಿ ಕಲಿಸ್ಬೇಕು. ನೋಡ್ತಾ ಇರಿ ಹೆಂಗೆ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಕಲಿಸ್ತೀನಿ ಬುದ್ಧಿಯ ಕೊಂತ್ರಿ ಬೊಡ್ಡಿಗೆ. ಸರಿ ಮಗಳೇ, ಎಂಜಾಯ್ ಮಾಡ್ಕೊಂಡಿರು ಸರಿನೇ. ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ, ನಿಮ್ಮ ಅಮ್ಮ ಇತ್ತಾಳೆ. ಸರಿ ಆಯ್ತು. ಸಂದಕ್ಕಿರೋ ಹೆಂಗೋನವೇ ಗಂಡನ ಜೊತೆ ಅಷ್ಟೇ ಸಾಕು. ಮಡಗ್ಲಾ ಇವನಕ ಏನೋ ಮಗಳದ್ದು ಹೇಳ್ತಿದ್ದೀಗ. ನಾನು ಚಿಕ್ಕ ಮಗಳು ಲತಾ, ಅವಳು ಗಂಡ ಜೊತೆ ಆಫ್ರಿಕಾಗೆ ಹೋಗ್ಬಿಟ್ಟವಳೆ. ಆಫ್ರಿಕಾಗೆ ಹೋದ್ರು ಫ್ಲೈಟ್ ಹತ್ಕೊಂಡು ಹೋಗವ್ರೆ. ಅದಕ್ಕೆ ಫೋನ್ ಹಾಕಿದ್ಲು. ಸೂಪರ್ ಆಗೈತಮ್ಮ ಎಲ್ಲನೂ. ನಮ್ಮ ಥರನೇ ಜನ ಬ್ಯಾರೆ ಭಾಷೆ ಮಾತಾಡ್ತಾವ್ರೆ ಹಂಗೆ ಅಂತ ಹೇಳಿದ್ಲು. ಅವಳು ಎಲ್ಲೂ ಹೋಗಿರಲಿಲ್ಲ. ನಾವು ಊರು ಬಿಟ್ಟು ಎಲ್ಲಿ ಕಳಿಸಿದ್ವಿ, ಈ ತುಮಕೂರು ಒಂದು ಬಿಟ್ರೆ ಇನ್ನು ಎಲ್ಗೂ ಪಾಪ ಕಳಿಸಿರ್ಲಿಲ್ಲ ಅವಳನ್ನೂ. ಬೆಂಗಳೂರು ಮಕ ಸಮೇತ ಸರಿಯಾಗಿ ನೋಡಿಲ್ಲ ನನ್ನ ಮಗಳು ಪಾಪ. ಇವತ್ತು ಎಲ್ಲೋ ಪಾರಿನಾಗ ಹೋಗವಳೆ ಅಂದರೆ ಬೋಲ್ ಖುಷಿ ಆಗಕ್ಕಿಲ್ವ ನನಗೆ. ಎಲ್ಲ ಆಡಾಡ್ಕೊಂಡು ಹೋಗ್ತಿದ್ರು ಮನೆಯಾಳಿಗಳು. ಈಗ ಉರ್ಕೊಂಡು ಸಾಯ್ಲಿ ಬಿಡು ಎಲ್ಲ ಅವಳನ್ನೂ. ಇದೇನು ಬಂಗಾರಮ್ಮ ಹಿಂಗೆ ಹೇಳ್ತಿದ್ದೀಗ? ನಿಜವಾಗ್ಲೂ ಓದ್ಲೆ ಪಾರಿನ್ಗೆ? ಏನೋ ಬಿಡವ, ಬೋಲೋ ಅದೃಷ್ಟ ಮಾಡೋಳು ನಿನ್ನ ಮಗಳು. ನನ್ನ ದೊಡ್ಡ ಮಗಳು ಹೋಯ್ತಾಳೆ ರೂಪನೂ. ಅವಳು ಗಂಡನೂ ಪಾರಿನಿಂದ ಬಂದಿರೋನೇ ಅಲ್ವಾ, ಕರ್ಕೊಂಡು ಹೊಂಟೈತಾನ ಅವನು. ನಮ್ಮಿಬ್ಬರು ಹೆಣ್ಮಕ್ಳು ಪಾರಿನಾಗೆ ಕಣವ ಇರೋದು. ಅಲ್ಲೊಬ್ರು ಇಲ್ಲೊಬ್ರು ಅಡ್ಡಾಡ್ಕೊಂಡು ನಾನು ಒಂದು 4 ದಿನ ಇದು ಬಿಟ್ಟಿಲ್ಲಿ ಹೋಗಿ ಅಲ್ಲೇ ಇತ್ತೀನಿ. ಇಲ್ಲಿ ಮಗುನ್ ತೆಗಿದ್ದು ಏನು ಪ್ರಯೋಜನ? ನನ್ನ ಹೆಣ್ಮಕ್ಳ ಜೊತೆ ನಾನು ಇತ್ತೀನಿ. ಸರಿ ಆಯ್ತು ಕಣಮ್ಮ. ಸರಿ ಅದು ಹೆಂಗೆ ಸಾಧ್ಯ? ಅವ್ಳು ನೋಡಿ ಹೆಂಗೆ ಹೋಯ್ತಾರೆ ಇವ್ರ ಮನೆಯವರು ಮಾತ್ರ. ಎಲ್ಲ ಇವಂತವ್ರಿಗೆ ಒಳ್ಳೇದು ಮಾಡೋದು ದೇವರು.